ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಿರುವಿನಲ್ಲಿ ಸೂರ್ಯ ಹೇಗಾದರೂ ಮಾಡಿ ವಿಶಾಲಾಕ್ಷಿ ಮನೆಯಲ್ಲಿ ಸರ್ಚ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು 4 ಜನ IT ಆಫೀಸರ್ ಥರ ಬರ್ತಾರೆ. ವಿಶಾಲಾಕ್ಷಿ ಆ ಟೈಮಲ್ಲಿ ಮನೇಲಿ ಇರಲ್ಲ, ಆಚೆ ಹೋಗಿರ್ತಾರೆ. ಅಲ್ಲಿ ರೌಡಿಗಳಿರ್ತಾರೆ. ಒಳಗಡೆ ಹೋಗಿ ಸೂರ್ಯ ಹೇಳ್ತಾನೆ, ನೋಡಿ ನಾವು IT ಆಫೀಸರ್, ನಾವು ದುಡ್ಡು ಸರ್ಚ್ ಮಾಡಬೇಕಾಗುತ್ತೆ, ನಮ್ಮ ಇಲ್ಲಿ ದುಡ್ಡಿದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಬಂದಿದೆ, ಹಾಗಾಗಿ ನಾವು ಸರ್ಚ್ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ರೌಡಿಗಳು ಹೇಳ್ತಾರೆ, ಸರ್ ನಮ್ಮ ಅಕ್ಕವರು ಮನೇಲಿಲ್ಲ, ನೀವು ಆಮೇಲೆ ಬನ್ನಿ ಅಂತ ಹೇಳಿದಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ನಾವು ಸರ್ಚ್ ಮಾಡಲೇಬೇಕು ಅಂತೇಳಿ ID ಕಾರ್ಡ್ನ ತೋರಿಸ್ತಾರೆ. ಚೇತನ್, ರವಿ, ಸೂರ್ಯ ಮತ್ತು ಶ್ರುತಿ 4 ಜನ ಹೋದಾಗ ಅಲ್ಲಿ ಒಳಗಡೆ ಹೋಗಿ ಎಲ್ಲ ರೂಮನ್ನು ಚೆಕ್ ಮಾಡ್ತಾರೆ. ರವಿ, ಶ್ರುತಿ ಒಂದು ಕಡೆ ಹೋದ್ರಂದರೆ ಇನ್ನೊಂದು ಕಡೆ ಚೇತನ್ ಹೋಗಿ ಚೆಕ್ ಮಾಡ್ತಾ ಇರ್ತಾನೆ. ಎಲ್ಲೂ ದುಡ್ಡಿಲ್ಲ ಕಣೋ ಸೂರ್ಯ, ಏನು ಮಾಡೋದು ಈಗ ಅಂತೇಳಿ ಚೇತನ್ ಹೇಳಿದಾಗ ರವಿ, ಶ್ರುತಿ ಇಬ್ಬರು ಕೂಡ ಎಲ್ಲೂ ಇಲ್ಲ, ಏನು ಮಾಡೋದು ದುಡ್ಡು ಅಂತ ಹೇಳಿದಾಗ ಸೂರ್ಯನಿಗೆ ಒಂದು ರೂಮ್ ಕಾಣಿಸುತ್ತೆ. ಆ ರೂಮಲ್ಲಿ ಹೋಗಿ ಚೆಕ್ ಮಾಡಿದಾಗ ಒಂದು ಕಬೋರ್ಡ್ ಇರುತ್ತೆ. ಆ ಕಬೋರ್ಡಲ್ಲಿ ಹಣ ಮತ್ತು ಒಡವೆ ಎಲ್ಲ ಇರುತ್ತೆ. ಹಾಗೆ ಮೀನನ್ ಬ್ಯಾಗು ಕೂಡ ಇರುತ್ತೆ. ಅದನ್ನು ತೆಗೆದು ನೋಡಿದಾಗ ಇದು ಮೀನನ್ ಬ್ಯಾಗ್ ಇದ್ದಂಗೆ ಇದೆಯಲ್ಲ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಈ ಕಡೆ ಅಂದರೆ ವಿಶಾಲಾಕ್ಷಿ ಆಚೆ ಹೋಗ್ತಾ ಇರೋದು ಅರ್ಧ ದಾರಿಯಲ್ಲೇ ಹೊಟ್ಟೆ ನೋವು ಬರುತ್ತೆ. ಏನಕ್ಕೂ ಗೊತ್ತಿಲ್ಲ, ತುಂಬಾ ಹೊಟ್ಟೆ ನನಗೆ ನೋವ್ತಾ ಇದೆ, ಮನೆಗೆ ಹೋಗೋಣ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಅಕ್ಕ ಈಗ ತಾನೇ ಬಂದಾಗ ಚೆನ್ನಾಗಿ ಇದ್ರಲ್ಲಕ್ಕ, ಏನಾಯಿತು ಅಂದಾಗ, ಅದೇನೋ ಗೊತ್ತಿಲ್ಲ ಕಣೋ, ಏನು ತಿಂದಿದ್ನೋ ಏನೋ ಗೊತ್ತಿಲ್ಲ, ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿ ಕಾರ್ ಟರ್ನ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಇಲ್ಲ ಅಕ್ಕ ಇನ್ನೇನು ಸ್ವಲ್ಪ ದೂರ ಅಲ್ವಾ, ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ತುಂಬಾ ಹೊಟ್ಟೆ ನನಗೆ ನೋವ್ತಾ ಇದೆ, ಆಗ್ತಾಯಿಲ್ಲ, ಬನ್ನಿ ಹೋಗೋಣ ಮನೆಗೆ ರಿಟರ್ನ್ ಅಂತ ಹೇಳಿ ವಿಶಾಲಾಕ್ಷಿ ಮತ್ತೆ ರಿಟರ್ನ್ ಮನೆ ಹತ್ರನೇ ಬರ್ತಾಳೆ. ಅದಾದಮೇಲೆ ಸೂರ್ಯ ಅದು ಬ್ಯಾಗ್ನ ತೆಗೆದು ಮೈಕಮ್ಮ ಮತ್ತು ರವಿ ಬನ್ನಿ ಬನ್ನಿ ಇಲ್ಲಿ ಸಿಕ್ತು ಬ್ಯಾಗು ಅಂತ ಹೇಳಿದಾಗ, ಅಯ್ಯೋ ಸೂರ್ಯ ಈ ಥರ ಯಾಕೆ ಕಿರ್ಚ್ತಾ ಇದೆಯಾ ಅಂದಾಗ, ಅಯ್ಯೋ ಸರ್ ಬನ್ನಿ ಮೇಡಮ್ ಬನ್ನಿ ಸಿಕ್ತು ಅಂತೇಳಿ ಸೂರ್ಯ ಮತ್ತೆ ಟರ್ನ್ ಮಾಡ್ತಾನೆ. ಅದಾದಮೇಲೆ ಈಗ ಹೇಗೋ ಬ್ಯಾಗ್ ಸಿಕ್ತಲ್ಲ, ಬಾ ಫಸ್ಟ್ ಇಲ್ಲಿಂದ ಹೋಗೋಣ ಅಂತೇಳಿ ರವಿ, ಶ್ರುತಿ ಮತ್ತು ಚೇತನ್, ಸೂರ್ಯ 4 ಜನ ಓಡ್ತಾ ಇರ್ತಾರೆ. ಕೆಳಗಡೆ ರೌಡಿಗಳು ಕೂತಿರುವಾಗ ಹೇಳ್ತಾರೆ, ಸರಿ ಈ ಮನೇಲಿ ಯಾವ ದುಡ್ಡು ಇಲ್ಲ ಏನೂ ಇಲ್ಲ, ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ, ಸರ್ ನಾನು ಹೇಳಲಿಲ್ವಾ, ನಮ್ಮಕ್ಕ ಅಂಥವ್ರಲ್ಲ ಸರ್, ಯಾವುದೇ ರೀತಿಯಿಂದ ದುಡ್ಡು ಆಗಲಿ ಏನೂ ಆಗಲಿ ಇಡಲ್ಲ ಸರ್ ಅಂತ ಹೇಳಿದಾಗ ಓಡ್ತಾ ಇರ್ತಾರೆ. ಸೂರ್ಯ, ಚೇತನ್ ಮತ್ತು ರವಿ 3 ಜನನು ಕಾರ್ ಹತ್ರ ಓಡ್ಕೊಂಡು ಹೋಗಿ ಇನ್ನೇನು ಹತ್ತಬೇಕು ಅಂತ ಹೇಳಿದಾಗ, ಶ್ರುತಿ ಇನ್ನೇನು ಓಡಬೇಕು ಅಂತ ಹೇಳಿದಾಗ ಡೋರ್ಗೆ ಅವಳದು ಕೂದಲು ಸಿಕ್ಕಾಕೊಳ್ಳುತ್ತೆ. ಸಿಕ್ಕಾಕೊಂಡು ಅಯ್ಯೋ ನಾನು ಏನಾದರೂ ಸಿಕ್ಕಾಕೊಂಡ, ಯಾರಾದರೂ ನನಗೆ ಹಿಡ್ಕೊಂಡ್ರ ಅಂತ ಹೇಳಿ ಹಿಂದೆ ತಿರುಗಿ ನೋಡಿದಾಗ ಡೋರಿಗೆ ಕೂದಲು ಸಿಕ್ಕಾಕೊಂಡಿರುತ್ತೆ. ರವಿ ಶ್ರುತಿ ಬಗ್ಗೆ ಯೋಚನೆ ಮಾಡದೆ ಕಾರ್ ಹತ್ತಬೇಕು ಅಂತ ಓಡಿದಾಗ, ಶ್ರುತಿ ಎಲ್ಲೋ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಶ್ರುತಿ ಅಲ್ಲೇ ಇದ್ದಾಳೆ ಅಂತ ಹೇಳಿ 3 ಜನ ಇನ್ನೇನು ಶ್ರುತಿನ ಕರ್ಕೊಂಡು ಹೋಗ್ಬೇಕು ಅಂತ ಮತ್ತೆ ರಿಟರ್ನ್ ವಿಶಾಲಾಕ್ಷಿ ಮನೆ ಹತ್ರ ಬಂದಾಗ, ಅದೇ ಟೈಮಲ್ಲಿ ವಿಶಾಲಕ್ಷ್ಮಿ ಅವ್ರ ಕಾರ್ ಬರುತ್ತೆ. ವಿಶಾಲಾಕ್ಷಿ ಅವ್ರ ಕಾರ್ ಬಂದು ಇನ್ನೇನು ನಿಂತ್ಕೊಂಡಾಗ, ಹೋಗ್ಬೇಡ ಕಣೋ ರವಿ, ಆ ಕಾರ್ ಬಂತು ಅಂತ ಹೇಳಿ ಎಲ್ಲರೂ ಕೂಡ ಚೇತನ್ ಮತ್ತು ಸೂರ್ಯ ಇಬ್ಬರು ಕೂಡ ತಡೀತಾರೆ. ಅಯ್ಯೋ ಶ್ರುತಿ ಅಲ್ಲೇ ಇದ್ದ ಕಣೋ ಸೂರ್ಯ, ಏನು ಮಾಡೋದು ಅಂತ ಹೇಳಿ ರವಿ ಹೇಳಿದಾಗ, ಸೂರ್ಯ ರವಿನ ಹೇಳ್ಕೊಂಡೋಗಿ ಬಾರೋ ಹೋಗಿ ಕಾರಲ್ಲಿ ಫಸ್ಟ್ ಕೂತ್ಕೊಳ್ಳೋಣ ಬಾ ಅಂತ ಹೇಳಿ ಸೂರ್ಯ, ರವಿ, ಚೇತನ್ನ 3 ಜನ ಕೂತ್ಕೊಂಡು ಕಾರ್ ಒಳಗಡೆಯಿಂದಾನೇ ನೋಡ್ತಾ ಇರುವಾಗ ಶ್ರುತಿ ಕೂದಲನ್ನು ಹೇಗೋ ಮಾಡಿ ಬಿಡಿಸ್ಕೊಂಡು ಒಳಗಡೆಯಿಂದ ಬರ್ತಾ ಇರ್ತಾಳೆ. ಅದೇ ಟೈಮಲ್ಲಿ ವಿಶಾಲಾಕ್ಷಿ ಅವರು ಕಾರಿಂದ ಇಳಿದು ಡೋರ್ ಹತ್ರ ಬಂದು ನಿಂತ್ಕೊಂಡಾಗ ಶ್ರುತಿ ಓಡ್ ಬಂದು ನಿಂತ್ಕೊಂಡಿರ್ತಾಳೆ. ಯಾರಮ್ಮ ನೀನು, ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಹೇಳಿದಾಗ, ಅದು 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 ಅಂದ್ಕೊಂಡು ನಿಂತಿರ್ತಾಳೆ. ನಾನು ಹೇಳ್ದೆ ಕಣೋ ಸೂರ್ಯ, ಅವಳು ಬೇಡ ಅಂತ, ನನ್ನ ಮಾತು ಕೇಳಿಲ್ಲ ನೀನು, ಈಗ ನೋಡಿ ಸಿಕ್ಕಾಕೊಂಡು ಅಂತ ಹೇಳಿದಾಗ, ನೀ ಸುಮ್ಮನೆ ಇರೋ, ಹೇಗಾದರೂ ಮೈಕಮ್ಮ ಏನೋ ಒಂದು ಮ್ಯಾನೇಜ್ ಮಾಡಿ ಬರ್ತಾಳೆ, ಸುಮ್ಮನೆ ಇರೋ ಅಂತ ಹೇಳಿ ಸೂರ್ಯ ಇರಿಸ್ತಾನೆ. ಏನಾಯ್ತಮ್ಮ, ಯಾಕೆ, ಏನಾದರೂ ಕೆಲಸ ಬೇಕಿತ್ತ ಅಂತ ಕೇಳಿದಾಗ ಶ್ರುತಿ ಏನು ಮಾತಾಡದೆ ಅದು ಅಂತಿರ್ತಾಳೆ. ಅದೇ ಟೈಮಲ್ಲಿ ವಿಶಾಲಾಕ್ಷಿಗೆ ಹೊಟ್ಟೆ ನೋವು ಆಗಿರೋದ್ರಿಂದ, ನೀನು ಸ್ವಲ್ಪ ಇಲ್ಲೇ ನಿಂತ್ಕೊಳ್ಳಮ್ಮ, ಸ್ವಲ್ಪ ಒಳಗಡೆ ಓಡ್ಬರ್ತೀನಿ, ನನಗೆ ಯಾಕೋ ಹುಷಾರಿಲ್ದಂಗೆ ಆಗಿದೆ ಅಂತ ಹೇಳಿ ಒಳಗಡೆ ಹೋಗ್ತೀನಿ ಅಂತ ಹೇಳಿದಾಗ, ಸರಿ ಒಳಗಡೆ ವಿಶಾಲಾಕ್ಷಿ ಹೋದ್ಮೇಲೆ ಶ್ರುತಿ ಓಡ್ ಬಂದು ಕಾರಲ್ಲಿ ಕೂತ್ಕೊಳ್ತಾಳೆ. ಕಾರಲ್ಲಿ ಕೂತ್ಕೊಂಡ್ಮೇಲೆ ವಿಶಾಲಾಕ್ಷಿ ಒಳಗಡೆ ಬಂದಮೇಲೆ ಆ ಹುಡುಗರು ಬಂದು, ಅಕ್ಕ ಯಾರೋ ಬಂದಿದ್ರು ಅಂತ ಹೇಳಿದಾಗ, ನೀ ಸುಮ್ಮನೆ ಇರೋ, ನನಗೆ ಅರ್ಜೆಂಟ್ ಆಗ್ತಾಯಿದೆ, ಇವು ಅಂತ ಹೇಳಿ ವಿಶಾಲಾಕ್ಷಿ ವಾಶ್ರೂಮ್ಗೆ ಹೋಗ್ತಾಳೆ. ಅದೇ ಟೈಮಲ್ಲಿ ಶ್ರುತಿ ಓಡೋಗಿ ಕಾರಲ್ಲಿ ಕೂತ್ಕೊಳ್ತಾಳೆ. 4 ಜನ ಕಾರ್ ಫಾಸ್ಟಾಗಿ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಬಂದಾದಮೇಲೆ ಎಲ್ಲರೂ ಕೂಡ ID ಕಾರ್ಡ್ ತೆಗೆದು ಡ್ಯಾಶ್ ಬೋರ್ಡಲ್ಲಿ ಹಾಕ್ತಾರೆ. ಅಲ್ಲ ಕಣೋ ನಿನ್ನ ಜೊತೆ ನೀನೊಂದು ಗಂಡನ, ಅಲ್ಲ ನಾನು ಬಂದಿದ್ದೀನ ಇಲ್ವಾ ಅಂತ ಒಂದು ನೀನು ಬಂದು ನೋಡೋದಲ್ವಾ, ನೀನು ನೋಡಿದ್ರೆ ಬಂದು ಕಾರಲ್ಲಿ ಕೂತ್ಕೊಂಡಿದ್ಯಾ ಅಂತ ಹೇಳಿದಾಗ, ಸರಿ ಅವ್ರೇನಂತ ಹೇಳಿದರು ಸೂರ್ಯ ಕೇಳ್ತಾನೆ. ಸರಿ ಅವ್ರೇನಂತ ಕೇಳಿದರು ಅಂತ ಹೇಳಿದಾಗ ಅವ್ರೇನಂತ ಕೇಳ್ತಾರೆ, ನೀನು ಯಾರು ಎಲ್ಲಿಂದ ಬಂದಿದ್ಯಾ, ಯಾಕೆ ಬಂದಿದ್ಯಾ ಅಂತ ಕೇಳ್ತಾಯಿದ್ರು. ನಾನು ಇನ್ನೇನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿದ್ದೆ, ನನಗೆ ಯಾಕೋ ಹೊಟ್ಟೆ ಸರಿ ಇಲ್ಲ, ಒಳಗಡೆ ಓಡ್ಬರ್ತೀನಿ ನಿಂತ್ಕೊಳ್ಳಮ್ಮ ಅಂತ ಹೇಳಿದರು, ನಾನು ಅಷ್ಟರಲ್ಲಿ ಓಡಿ ಬಂದು ಕೂತ್ಕೊಂಡೆ ಅಂತ ಹೇಳಿದಾಗ
ನಾನು ಬರೋಣ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಸೂರ್ಯನ ಹೇಳ್ಕೊಂಡ ಸುಮ್ಮನೆ ಇರೋ ಶ್ರುತಿ ಅಂತ ಹೇಳಿದಾಗ, ನಿನ್ನನ್ನು ನಂಬ್ಕೊಂಡು ನಾನು ಬರ್ತೀನಲ್ಲ, ನನಗೆ ಫಸ್ಟ್ ಬುದ್ಧಿ ಇಲ್ಲ ಅಂತ ಹೇಳಿ ಶ್ರುತಿ ಬೈತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಸರಿ ಮೀನಂಗೊಂದು ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡ್ತಾನೆ. ಮೀನಾ ನೋಡಿದ್ರೆ ಮನೇಲಿ ಟೆನ್ಷನ್ ಆಗಿ ಕೂತಿರ್ತಾಳೆ. ಅದೇ ಟೈಮಲ್ಲಿ ಕಾಲ್ ಮಾಡ್ತಾನೆ ಸೂರ್ಯ. ಓ, ನಾನು ಇವ್ರಿಗೋಸ್ಕರನೇ ಕಾಯ್ತಾ ಇದ್ದೆ, ಕಾಲ್ ಬಂತು ಅಂತೇಳಿ ರಿಸೀವ್ ಮಾಡಿ, ದುಡ್ಡು ಸಿಕ್ತಾ, ಏನಾಯಿತು, ಸಕ್ಸಸ್ ಆಯಿತಾ ಅಂತ ಹೇಳಿದಾಗ, ಸಕ್ಸಸ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ದುಡ್ಡು ಸಿಕ್ತಾ ಅಂದಾಗ, ಹೌದು ಸಿಕ್ತು ಮೀನಾ ಅಂತ ಹೇಳಿ ಹೇಳಿದಾಗ, ಅಯ್ಯೋ ನನಗೆ ತುಂಬಾ ಖುಷಿ ಆಯಿತು ರೀ ಅಂತ, ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ ಅಂತ ಹೇಳಿದಾಗ, ಏನು ಪ್ರಾಬ್ಲಮ್ ಆಗಿಲ್ಲ ಮೀನಾ, ನನಗೆ ತುಂಬಾ ಖುಷಿ ಆಯಿತು ನೀನು ದುಡ್ಡು ಸಿಕ್ಕಿದ್ದು ಅಂತ ಹೇಳಿ ಹೇಳಿದಾಗ, ಸರಿ ಈಗ ನೀನು ವಿಶಾಲಾಕ್ಷಿಗೆ ಫೋನ್ ಮಾಡಿಬಿಟ್ಟು ವಿಷಯ ತಿಳಿಸು ಅಂತ ಹೇಳಿದಾಗ, ಅಲ್ಲ ರೀ, ನೀವು ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರ ಥರ ಹೋಗಿದ್ದೀರಾ, ಇವ್ರಿಗೆ ನೋಡಿದ್ರೆ ನೀವು ಫೋನ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೀರಾ, ಅವ್ರೇನಾದ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದು ಅಂತ ಹೇಳಿದಾಗ, ಅಲ್ಲ ಮೀನಾ, ಅವರೇ ದುಡ್ಡು ಕದ್ದು ಇಟ್ಕೊಂಡಿರೋದು, ಅವ್ರು ಹೇಗೆ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಸ್ವಲ್ಪ ನೀನು ಯೋಚನೆ ಮಾಡು, ದುಡ್ಡು ಕದ್ದಿರೋದು ಅವರು, ಈಗ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ನೀನು ದುಡ್ಡು ಕದ್ದಿದ್ದಾರೆ ಅಂತ ಒಂದೇ ಒಂದು ಹೇಳಿದರೆ ಅವರಿಗೆ ಅವರು ಬೈತಾರೆ, ಹಾಗೆ ಅವ್ರಿಗೆ ಅವರು ಆ್ಯಕ್ಷನ್ ತೊಗೊಳ್ತಾರೆ ಅಂತ ಹೇಳಿದಾಗ, ಸರಿ ಇದು ಒಳ್ಳೆ ಕೆಲಸ, ನಾನೀಗ ಈಗಲೇ ಫೋನ್ ಮಾಡಿ ಅವರಿಗೆ ಸ್ವಲ್ಪ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದಾಗ, ಸರಿ ಒಳ್ಳೆ ಕೆಲಸ ಮಾಡು, ಇನ್ನೇನೇನು ಮಾತಾಡಬೇಕು ಅಂತಿದ್ಯಾ ಮಾತಾಡು ಅವ್ರ ಹತ್ರ ಅಂತ ಹೇಳಿ ಕಟ್ ಮಾಡ್ತಾನೆ ಸೂರ್ಯ. ಇನ್ನೊಂದು ಕಡೆ ವಿಶಾಲಾಕ್ಷಿ ವಾಶ್ರೂಮ್ಗೆ ಹೋಗಿ ಬಂದು, ಈಗ ನನಗೆ ಹೊಟ್ಟೆ ಸರಿ ಆಯಿತು, ಸರಿ ಯಾರೋ ಬಂದಿದ್ರು ಅಂತ ಹೇಳ್ದೆ ಅಲ್ಲ, ಹೇಳು ಅಂತ ಹೇಳಿ ಹೇಳಿದಾಗ, ಅಕ್ಕ ಯಾರೋ ಬಂದಿರಕ್ಕ ಇನ್ಕಮ್ ಟ್ಯಾಕ್ಸ್ ಅವರು ಅಂತ ಬಂದರು, ಅವರೆಲ್ಲ ಸರ್ಚ್ ಮಾಡಬೇಕು ಅಂದ್ರಕ್ಕ ಅಂತ ಹೇಳಿದಾಗ, ಯಾಕೋ ಮತ್ತೆ ನನಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಲ್ಲ ಕಣೋ, ನಾನೇನು ಕೋಟಿ ಸಂಪಾದನೆ ಮಾಡ್ತಾಯಿದ್ದೀನ ಬಂದು ಇಲ್ಲಿ ರೈಡ್ ಮಾಡೋಕ್ಕೆ, ಅವ್ರು ಯಾರು ಅಂತ ಹೇಳಿದಾಗ, ಇಲ್ಲಕ್ಕ ನಿಮಗೆ ಇನ್ಫಾರ್ಮ್ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲ ಬಂದು ಅವರು ಎಲ್ಲರದ್ದು ಮೊಬೈಲ್ ಇಸ್ಕೊಂಡು, ನಾವು ಹೇಳೋವರೆಗೂ ನೀವೆಲ್ಲೂ ಆ ಕಡೆ ಈ ಕಡೆ ಹೋಗೋಂಗಿಲ್ಲ, ಇಲ್ಲೇ ನಿಂತ್ಕೋಬೇಕು ಅಂತ ಹೇಳಿದಾಗ, ನಾವಿಲ್ಲೇ ನಿಂತ್ಕೊಂಡ್ವಕ್ಕ, ಅವ್ರು ಬಂದು ಎಲ್ಲ ಕಡೆನೂ ಚೆಕ್ ಮಾಡಿದರು, ಹಾಗೆ ನಿಮ್ಮ ರೂಮಲ್ಲೂ ಚೆಕ್ ಮಾಡಿದ್ರಕ್ಕ ಅಂತ ಹೇಳಿದಾಗ, ಹೌದಾ ನನ್ನ ರೂಮಲ್ಲಿ ಚೆಕ್ ಮಾಡಿದ್ರಾ ಅಂತ ಹೇಳಿ ಓಡೋಗಿ ನೋಡ್ತಾಳೆ ವಿಶಾಲಾಕ್ಷಿ. ಅಲ್ಲಿ ನೋಡಿದರೆ ಕಬೋರ್ಡಲ್ಲಿ ಹೋಗಿ ನೋಡಿದರೆ ಎಲ್ಲ ಒಡವೆ ಮತ್ತು ದುಡ್ಡು ಎಲ್ಲ ಆಗಿರುತ್ತೆ, ಆದರೆ ನನ್ನ ಬ್ಯಾಗ್ ಮಾತ್ರ ಕಾಣಿಸ್ತಾ ಇರಲ್ಲ. ಬಂದು ಕಪಾಳ ಕೊಡ್ಬಿಟ್ಟು, ಅಲ್ಲ ಕಣೋ ಎಲ್ಲ ದುಡ್ಡು ಒಡವೆ ಎಲ್ಲ ಅಲ್ಲೇ ಇದೆ, ಆದರೆ ಮೀನನ್ ಬ್ಯಾಗ್ ಕಾಣಿಸ್ತಾ ಇಲ್ಲ, ಯಾರವರು ಅಂತ ಹೇಳಿ ಕೇಳ್ತಾರೆ ವಿಶಾಲಾಕ್ಷಿ. ರೌಡಿ ಹೇಳ್ತಾನೆ, ಗೊತ್ತಿಲ್ಲ ಅಕ್ಕ, ಇನ್ಕಮ್ ಟ್ಯಾಕ್ಸ್ ಅವರು ಅಂತ ಬಂದು ನೋಡಿದ್ರು, ನಾವು ಏನು ಮಾಡಿದ್ರು ಕೂಡ ಸುಮ್ಮನೆ ಆಗಲಿಲ್ಲ, ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ನಮಗೆ ಬಿಡಲಿಲ್ಲ, ತುಂಬ ಸ್ಟ್ರಿಕ್ಟ್ ಅವರು ಅಕ್ಕ, ಒಬ್ಬರು ಲೇಡಿ ಇದ್ದರು, ಅವರಂತೂ ಹಿಂದಿಯಲ್ಲೇ ಮಾತಾಡ್ತಿದ್ರು, ಏನಂತ ಗೊತ್ತಾಗಲಿಲ್ಲ ಅಕ್ಕ ಅಂತ ಹೇಳಿ ಹೇಳ್ತಾಯಿದ್ರು. ಹೌದು, ಎಲ್ಲದು ಇಲ್ಲೇ ಇಟ್ಟು ಮೀನನ ದುಡ್ಡು ಮಾತ್ರ ತೊಗೊಂಡೋಗಿದ್ದಾರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ, ಅದೇ ಟೈಮಲ್ಲಿ ಮೀನಾ ಕಾಲ್ ಮಾಡ್ತಾಳೆ. ಅವಳು ಫೋನ್ ಬಂದಿರೋದು ನೋಡಿ ಮೀನಾ ಫೋನ್ ಅಂದರೆ ವಿಶಾಲಾಕ್ಷಿ ಫೋನ್ ರಿಸೀವ್ ಮಾಡಿ ಹಲೋ ಅಂತ ಹೇಳಿದಾಗ, ಏನು ದುಡ್ಡು ಕಳ್ದೋಯ್ತಾ, ಆ ದುಡ್ಡು ಹೋಗೇ ಬಿಡ್ತಾ ಅಂತ ಹೇಳಿದಾಗ, ನಿನಗೆ ಹೇಗೆ ಗೊತ್ತು ಅಂತ ಹೇಳಿದಾಗ, ನನಗೆಲ್ಲ ಗೊತ್ತು, ನೀನೇ ನನ್ನ ದುಡ್ಡು ಕಳ್ತನ ಮಾಡಿಸಿದ್ದು ಅಂತಲೂ ಗೊತ್ತು, ಆ ದುಡ್ಡು ನಿನ್ನ ಹತ್ರ ಇದೆ ಅಂತಲೂ ಗೊತ್ತು ಅಂತ ಹೇಳಿದಾಗ, ಇವೆಲ್ಲ ನಿನಗೆ ಹೇಗೆ ವಿಷಯ ಗೊತ್ತು ಅಂತ ಹೇಳಿದಾಗ, ಅಲ್ಲಿ ಬಂದಿದ್ದು ಬೇರೆ ಯಾರೂ ಇಲ್ಲ, ನಮ್ಮ ಕಡೆಯವರೇ ಅಂತ ಹೇಳಿ ಮೀನಾ ಹೇಳ್ತಾಳೆ. ನೀನು ನನ್ನ ಅತ್ತೆಗೆ ಮಾತ್ರ ಮೋಸ ಮಾಡ್ಬೋದು, ನಮ್ಮ ಅತ್ತೆಗೆ ಮಾತ್ರ ನೀನು ಬುಟ್ಟಿಗೆ ಹಾಕೋಬೋದು, ಆದರೆ ನನಗಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಲ್ಲಿ ಬಂದಿದ್ದು ಬೇರೆ ಯಾರೂ ಅಲ್ಲ, ನನ್ನ ಗಂಡನೇ, ನಾನು ದುಡ್ಡು ತೊಗೊಂಡು ವಾಪಸ್ ಬಂದರು ಅಂತ ಹೇಳಿ ಹೇಳ್ತಾಳೆ ಮೀನಾ ಹೇಳ್ತಾಳೆ, ಹೇಗಿದೆ ಪ್ಲ್ಯಾನ್, ಸೂಪರಾಗಿ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೀವಲ್ಲ ಅಂತ ಹೇಳಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಅವ್ರು ಮನ್ಸು ಮಾಡಿದಿದ್ರೆ ಅಲ್ಲಿಂದ ಒಡವೆ ಮತ್ತು ಹಣ ಎಲ್ಲ ಕತ್ಕೊಂಬರ್ಬೋದಾಗಿತ್ತು, ಆದರೆ ಇನ್ನೊಬ್ಬರು ದುಡ್ಡು ಆಸೆ ಪಡೋ ಅಂಥ ವ್ಯಕ್ತಿಗಳು ನಾವಲ್ಲ, ಹಾಗಾಗಿ ನನ್ನ ದುಡ್ಡು ಮಾತ್ರ ತೊಗೊಂಡು ಬಂದಿರೋದು ಅಂತ ಹೇಳಿ ಮೀನಾ ಹೇಳ್ತಾಳೆ. ನನಗೆ ಸಿಗೋ ಆರ್ಡ್ರು ನೀನು ತೊಗೊಂಡಿದ್ಯಾ, ಆದರೆ ನಾನು ಏನೇನು ಹೇಳ್ತಾ ಇದ್ದೀನಿ ಗೊತ್ತಾ, ಅದು ನಾನು ಭಿಕ್ಷೆಯಾಗಿ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ ಮೀನಾ. ವಿಶಾಲಾಕ್ಷಿ ಹೇಳ್ತಾಳೆ, ಏನು ಹೇಳ್ತಾ ಇದೀಯ ನೀನು, ಭಿಕ್ಷೆ ನೀನು ಹಾಕ್ತಾ ಇದೆಯಾ ನನಗೆ, ನಮ್ಮ ಮನೆಗೆ ಬಂದು ನನ್ನ ಹತ್ರನೇ ದುಡ್ಡು ಕತ್ಕೊಂಡು ಹೋಗಿರೋದು ನಿನ್ನ ಗಂಡ, ನಾನು ಪೊಲೀಸವ್ರಿಗೆ ನಾನೇ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಪರವಾಗಿಲ್ಲ, ಧೈರ್ಯದಿಂದನೇ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡು ವಿಶಾಲಾಕ್ಷಿ, ಆದರೆ ಆ ಹಣನ ನೀನೇ ಕದ್ದಿರೋದು, ನೀನೇ ಅಲ್ವಾ ಕಳ್ತನ ಮಾಡಿಸಿರೋದು, ನೀನೇ ಒಳಗಡೆ ಹೋಗ್ತೀಯ ಅಂತ ಹೇಳಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಅಲ್ಲ ವಿಶಾಲಾಕ್ಷಿ, ನಿನ್ನ ಜೊತೆಗಿರೋರೆಲ್ಲ ಮುಟ್ಟಾಳ್ರೆ, ಅಲ್ಲ ಬಂದಿದ್ದು ಯಾರು ಏನು ಅಂತ ಗೊತ್ತೇ ಆಗಿಲ್ಲ ಅವರಿಗೆಲ್ಲ ಕರ್ಕೊಂಡು ನೀನು ಇದು ಮಾಡ್ಕೊಂಡು ಕೂತಿದ್ಯಾ, ನಾವು ದುಡ್ಡು ಕದ್ದಿರೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ. ವಿಶಾಲಾಕ್ಷಿ ಹೇಳ್ತಾಳೆ,
ಲೇ ನಮ್ಮ ಮನೆಗೆ ಬಂದು ನಮ್ಮ ಮನೆದು ದುಡ್ಡು ಕತ್ಕೊಂಡು ಹೋಗಿದೆಯಲ್ಲ, ನಾನು ಮಾತ್ರ ನಿನಗೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಪರವಾಗಿಲ್ಲ, ನನಗೆ ದುಡ್ಡು ಸಿಕ್ತಲ್ವಾ ಅಷ್ಟೇ ಸಾಕು. ನೀನು ದುಡ್ಡು ಕದ್ಸಿರೋದಕ್ಕೂ ಮತ್ತು ನನ್ನ ಕೈ ಪೆಟ್ಟಾಗಿದ್ದಕ್ಕೂ ನೀನೇ ಕಾರಣ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಹಾಗೆ ನಂದು ಆರ್ಡ್ರ್ ಕೂಡ ನೀನೇ ತಗೊಂಡಿದ್ದು, ಅದು ಕೂಡ ನಿನ್ನಿಂದನೇ ಆಗಿದ್ದು ಅಂತ ಹೇಳ್ತಾಳೆ. ಆ ದೇವರು ಸುಮ್ಮನೆ ಮಾತ್ರ ಬಿಡಲ್ಲ, ನೋಡ್ತಾನೆ ಇರ್ತಾನೆ, ನಿನಗೆ ಮಾತ್ರ ಸುಮ್ಮನೆ ಬಿಡಲ್ಲ ಆ ದೇವರು. ಹಾಗೆ ನಿನಗೆ ನೀನು ಮಾಡಿರೋ ಒಂದು ಕತೆಗೆ ನಿನಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾಳೆ. ಬಾಯಿ ಮುಚ್ಚಿ ಫೋನ್ ಇಡು ವಿಶಾಲಾಕ್ಷಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಮೀನಾ. ಅದಾದಮೇಲೆ ವಿಶಾಲಾಕ್ಷಿ ಫೋನ್ನ ತಗೊಂಡು ಯೋಚನೆ ಮಾಡ್ಕೊಂಡು ನಿಂತಿರುವಾಗ ಅಲ್ಲಿನ ವ್ಯಕ್ತಿ ಹೇಳ್ತಾನೆ, ಅಕ್ಕ ಏನಾಯ್ತು ಅಕ್ಕ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಕೋಪ ಮಾಡಿಕೊಂಡು ಅಲ್ಲೇ ಇದ್ದ ಎಲ್ಲ ವಸ್ತುಗಳನ್ನ ತಗೊಂಡು ಬಿಸಿ ಹೊಡಿತಾಳೆ. ಕೆಲ್ಸಕ್ಕೆ ಬಾರದ್ರ ಮುಂಡೆಗಳ ಮನೇಲೇ ಇದ್ಬಿಟ್ಟು ಅದು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಕೊಂಡು ಬಂದಿರಲ್ಲ, ಮನೇಲಿ ಬಿಟ್ಕೊಂಡಿದ್ದೀರಲ್ಲ ಅಂತ ಹೇಳಿ ಹೊಡೆದು ಕಳಿಸ್ತಾಳೆ. ಅದೇ ಟೈಮಲ್ಲಿ ಇನ್ನೊಂದು ಕಡೆ ಸೂರ್ಯ ಬಂದು ಅಪ್ಪ ಅಂತ ಹೇಳಿ ಬರ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಏನೋ ಸೂರ್ಯ ಇವತ್ತು ಟ್ರಿಪ್ ಏನು ಹೋಗಿಲ್ವೇನೋ, ಇಷ್ಟು ಬೇಗ ಬಂದಿದ್ಯಾ ಅಂತ ಹೇಳಿದಾಗ ಶಾಂತಿ ಬಂದು, ಇವನೇನ್ರಿ ಗೋರ್ಮೆಂಟ್ ಸರ್ಕಾರದವ್ರು ಇರ್ತಾರಲ್ಲ ಆ ಥರ ರೆಡಿ ಆಗಿದ್ದಾನೆ ಅಂತ ಹೇಳಿದಾಗ, ಅಪ್ಪ ಸಕ್ಕರೆ ಕರೆಕ್ಟಾಗಿ ಹೇಳಿದ್ರು ನೋಡಿ, ಅಂದರೆ ಗೋರ್ಮೆಂಟ್ ಕೆಲಸದವರು ಈ ಥರನೇ ಅಲ್ವಾ ಯೂನಿಫಾರ್ಮ್ ಹಾಕೋದು, ಡ್ರೆಸ್ ಹಾಕೋದು ಅಂತ ಹೇಳಿದಾಗ ಅಲ್ಲೇ ರವಿ ಶ್ರುತಿ ಇಬ್ರು ಬರ್ತಾರೆ. ಹೌದು ಮಾವ, ಈಗ ತಾನೇ ನಾವು ರೈಡ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಏನಂದೆ, ಇವ್ರ ಜೊತೆ ಟ್ರಿಪ್ಪಿಗೆ ಹೋಗ್ತೀಯ ಅಂತ ಹೇಳಿದಾಗ ರವಿ ಹೇಳ್ತಾನೆ, ಅಮ್ಮ ಇದು ಬೇರೆ ಥರ ರೈಡು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಹೌದು ಇದು ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತ ಹೇಳಿದಾಗ ಮನೋಜ ಗಾಬರಿಯಾಗಿ ಏನಂದೆ ಅಂತ ಹೇಳ್ತಾನೆ. ಮನೋಜ ಹೇಳ್ತಾನೆ, ಏನು ಇನ್ಕಮ್ ಟ್ಯಾಕ್ಸ್ ರೈಡ್ ಅವರ ಮನೆಗೆ ಬರ್ತಾರಂತ, ನಾನು ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಿದ್ದೀನಲ್ವಾ ಅಂತ ಹೇಳ್ತಾನೆ ಮನೋಜ ಹೇಳ್ತಾನೆ, ಈ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಇಂಥ ತಲೆನೋವು, ಇನ್ಕಮ್ ಟ್ಯಾಕ್ಸು ರೈಡು ಅದು ಇದು ಅಂತ ಛೇ ಅಂತ ಹೇಳ್ತಾ ಇರುವಾಗ ಸೂರ್ಯ ಹೇಳ್ತಾನೆ, ಪೆಂಗ್ಯ ಇದು ರೈಡು ನಿನಗಲ್ಲ ಬೇರೆದಕ್ಕೆ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಮೇನ್ ಆಗಿ ಮುಖ್ಯವಾದವರಿಗೆ ಕರಿಬೇಕು ಅಂತ ಹೇಳಿ ಮೀನಾ ಅಂತ ಹೇಳಿ ಕೂಗ್ತಾ ಇರುವಾಗ ಮೀನಾ ಬರ್ತಾಳೆ. ಮೀನಾ ಎಲ್ಲಿ ಹೋಗಿದ್ದೆ ಅಂತ ಹೇಳಿದಾಗ, ಇಲ್ಲ ರೀ ಬಟ್ಟೆನ ಒಣಗ್ಸೋಕೆ ಹೋಗಿದ್ದೆ ಅಂತ ಹೇಳಿದಾಗ, ಸರಿ ಏನು ಈ ಥರ ಮಾಡ್ತಿದ್ಯಾ ಅಂತ ಹೇಳಿದಾಗ, ಅಪ್ಪ ನಿನ್ನ ಬಾಯಲ್ಲಿ ಸ್ವಲ್ಪ ನಿಂತ್ಕೊ ಅಂತ ಹೇಳಿದಾಗ, ಯಾಕೋ ಏನಾಯ್ತು ಸೂರ್ಯ ಅಂತ ಹೇಳಿದಾಗ, ಅಪ್ಪ ಬಾರಪ್ಪ ಇಲ್ಲಿ ಅಂತ ಹೇಳ್ತಾನೆ. ಕೈಯಲ್ಲಿ ದುಡ್ಡು ಹಿಡ್ಕೊಂಡು ಮೀನಾ ಕಳ್ಕೊಂಡಿರೋ ದುಡ್ಡನ್ನ ಎತ್ಕೊಂಡು ನಿಂತ್ಕೊಂಡಿರ್ತಾನೆ. ರಂಗನಾಥ್ ಅವ್ರಿಗೆ, ಅಪ್ಪ ತಗೊಳ್ಳಪ್ಪ ಇದು ಅಂತ ಹೇಳಿ ಕವರ್ನ ಕೊಡ್ತಾನೆ. ಏನಪ್ಪ ಇದು ಅಂತ ಹೇಳಿ ಕವರ್ನ ಓಪನ್ ಮಾಡಿ ರಂಗನಾಥ್ ಅವ್ರು ನೋಡಿದಾಗ, ಏನಪ್ಪ ಇದು ದುಡ್ಡು ಅಂತ ಹೇಳಿದಾಗ, ಹೌದಪ್ಪ ಇದರಲ್ಲಿ 2 ಲಕ್ಷ ಇದೆ, ಅದೇ ಮೀನಾ ಹೋಗುವಾಗ ಕಳ್ತನ ಆಯಿತು ಅಂತ ಹೇಳಿದ್ನಲ್ಲ ಆ ದುಡ್ಡು ಮತ್ತೆ ಸಿಕ್ತಪ್ಪ ಅಂತ ಹೇಳಿದಾಗ ಶಾಂತಿ ಬಾಯಿ ಬಿಟ್ಕೊಂಡು ಹಾ ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಮೀನಾ ದುಡ್ಡನ್ನ ಎತ್ಕೊಂಡು ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡಿ ಬರ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೋ, ಮೀನಾ ದುಡ್ಡನ್ನ ಕಷ್ಟಪಟ್ಟು ಹೊಂದಿಸ್ಕೊಂಡು ಅವಳು ಅಂದರೆ ಡೆಪಾಸಿಟ್ ಕಟ್ಟಬೇಕಂತ ಹೋಗ್ತಾ ಇರುವಾಗಲೇ ಯಾರಪ್ಪ ಅದು ಕದ್ಕೊಂಡೋಗಿರೋದು ಅಂತ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಹೇಳ್ತಾನೆ, ಅಪ್ಪ ಇದು ಕದಿಬೇಕಂತ ಕದ್ದಿಲ್ಲಪ್ಪ, ಮೀನಂಗೆ ಯಾರ್ಡ್ರು ಸಿಗಬಾರ್ದು ಅಂತ ಹೇಳಿ ಕಳ್ತನ ಮಾಡಿಕೊಂಡು ಆ ದುಡ್ಡನ್ನ ಹೋಗಬೇಕು ಅಂತ ಹೇಳಿ ಆಕ್ಸಿಡೆಂಟ್ ಮಾಡೋ ಥರ ಆಗಿ ಹೋಗಿದಾರಪ್ಪ ಅಂತ ಹೇಳಿ ಶಾಂತಿ ಮುಖ ನೋಡ್ಕೊಂಡು ಹೇಳ್ತಾನೆ ಸೂರ್ಯ. ರಂಗನಾಥ್ ಅವ್ರು ಹೇಳ್ತಾರೆ, ಯಾರಪ್ಪ ಅದು ಮಾಡಿದ್ದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಯಾರು ಗೊತ್ತಾ ಅಪ್ಪ, ಅದೇ ಇದರಲ್ಲ ಸಕ್ರೆ ಅವ್ರ ಫ್ರೆಂಡು ಅಂತ ಹೇಳ್ತಾನೆ ಸೂರ್ಯ. ಮನೋಜ ಹೇಳ್ತಾನೆ, ಅಮ್ಮನ ಫ್ರೆಂಡು ಅಂತ ಅಂದರೆ ಅದೇ ಕಸ್ತೂರಿ ಆಂಟಿನ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಅಯ್ಯೋಯ್ಯೋ ಕಸ್ತೂರಿ ಆಂಟಿನ ತುಂಬ ಒಳ್ಳೆಯವರು, ಆದರೆ ಎಲ್ಲ ಈ ಮನೆಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು, ಅಪ್ಪಿ ಈ ಸಕ್ಕರೆಗೆ ಹೆಂಗೆ ಫ್ರೆಂಡ್ ಆದರು ಅಂತಲೇ ಗೊತ್ತಾಗ್ತಿಲ್ಲ ಅವರು ಅಂತ ಹೇಳ್ತಾನೆ ಸೂರ್ಯ. ಮನೋಜಗೆ ಹೇಳ್ತಾನೆ, ಹಾಗಂದ್ರೆ ಬೇರೆ ಯಾರು ಇರ್ಬೋದು ಫ್ರೆಂಡ್ ಅಮ್ಮಂಗೆ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅದೇ ಅಪ್ಪ ಸಕ್ಕರೆ ಅವ್ರ ಹತ್ರ ಇದಾರಲ್ಲ ಸ್ಟೂಡೆಂಟು ವಿಶಾಲಾಕ್ಷಿ ಅಂತ ಅವರು ಅಂತ ಹೇಳಿದಾಗ, ಅದೇ ಈ ಮೀನಂಗೆ ಆಪೋಸಿಟಾಗಿ ನಿಂತ್ಕೊಂಡಿದ್ದಾರಲ್ಲ ಡೆಕೋರೇಷನ್ ಮಾಡಬೇಕು ಅಂತ ಅವರು ಅಂತ ಹೇಳಿದಾಗ, ಹೌದಪ್ಪ ಅವರೇ, ಅವ್ರ ಕಡೆಯವ್ರಿಗೆ ಕಳಿಸ್ಬಿಟ್ಟು ಮೀನನ ಹತ್ರ ಆ ದುಡ್ಡು ಕದಿಯೋ ಥರ ಮಾಡಿ ಆ ಆರ್ಡ್ರನ್ನ ಅವ್ರು ತೊಗೋಬೇಕಂತ ಮಾಡಿರೋದಪ್ಪ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಕೇಳ್ತಾರೆ, ಅವ್ರು ಯಾಕಪ್ಪ ಈ ಥರ ಮಾಡಿದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಅದೇ ಅಪ್ಪ ಹೇಳಿದ್ನಲ್ವಾ, ಎಲ್ಲೇ ಎಷ್ಟು ಕಲ್ಯಾಣ ಮಂಟಪ ಇದ್ದಾವೋ ಅಷ್ಟು ಕಲ್ಯಾಣ ಮಂಟಪಕ್ಕೂ ವಿಶಾಲಕ್ಷಮ್ಮನೇ ಡೆಕೋರೇಷನ್ ಮಾಡೋದು, ಅವರು ಟಾಪಲ್ಲಿ ಇರಬೇಕು ಅಂತ ಹೇಳಿ ಮೀನಾ ಸೆಂಟ್ರಲ್ ಬರಬಾರ್ದು, ಎಲ್ಲೂ ಕೂಡ ಡೆಕೋರೇಷನ್ ಆರ್ಡರ್ ತಗೋಬಾರ್ದು ಅಂತ ಹೇಳಿ ಈ ಥರ ಮಾಡಿರೋದಪ್ಪ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಒಬ್ಬರಿಗೆ ಒಳ್ಳೇದು ಮಾಡಬೇಕು ಹೊರತು ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಅವರಿಗೆಲ್ಲ ಹೇಗೆ ಗೊತ್ತಾಗುತ್ತೆ ಮಾವ, ಇನ್ನೊಬ್ಬರಿಗೆ ತೊಂದರೆ ಕೊಡೋದೇ ಆಯಿತು, ನನಗೀಗಲೇ ಅಂತಲ್ಲ ತುಂಬ ದಿನದಿಂದ ಅವರು ನನಗೆ ತೊಂದರೆ ಕೊಡ್ತಾನೆ ಬಂದಿದ್ದಾರೆ ಅಂತ ಹೇಳಿ ಶಾಂತಿ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾಳೆ ಮೀನಾ. ರಂಗನಾಥ್ ಅವ್ರು ಹೇಳ್ತಾರೆ, ಇಂಥ ವ್ಯಕ್ತಿಗಳು ಇರ್ತಾರಾ ಛೇ ಅಂತ ಹೇಳಿದಾಗ, ಇರ್ತಾರೆ, ಯಾಕಂದ್ರೆ ಅಮ್ಮನ ಫ್ರೆಂಡ್ ಅಲ್ವಾ, ಇರ್ತಾನೆ ಮತ್ತೆ ಅಂತ ಹೇಳಿದಾಗ ರಂಗನಾಥ್ ಅವರು ಶಾಂತಿ ಮುಖ ನೋಡ್ತಾ ಇರ್ತಾರೆ. ರಂಗನಾಥ್ ಅವರು ಶಾಂತಿ ಹತ್ರ ಬಂದು, ಲೇ ಶಾಂತಿ,
ಇಂಥವ್ರಿಗೆಲ್ಲ ಯಾಕೆ ನೀನು ಫ್ರೆಂಡ್ ಮಾಡ್ಕೋತೀಯ? ಅಲ್ಲ ನಿನಗೆ ಗೊತ್ತು ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಎಷ್ಟು ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ ಅಂತ. ಈ ಥರ ಮಾಡೋದು ತಪ್ಪಲ್ವಾ? ನೀನು ಯಾಕೆ ಅವರಿಗೆಲ್ಲ ಫ್ರೆಂಡ್ ಮಾಡ್ಕೊಂಡಿದ್ಯಾ? ನಿನಗೆ ಈ ಥರ ಗೊತ್ತಿದ್ದು ಮಾಡಿದಾರಾ ಏನು? ನಿನಗೆ ಗೊತ್ತಿದೆಯಾ ಇವೆಲ್ಲ ವಿಷಯ ಅಂತ ಹೇಳಿದಾಗ, ಅಯ್ಯೋ ರೀ ನನಗಿವೆಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳಿ ಶಾಕಲ್ಲಿ ಹೇಳ್ತಾಳೆ ಶಾಂತಿ. ನನಗೇನು ಗೊತ್ತಿಲ್ಲ ರೀ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ನಿಜ ಹೇಳು ಶಾಂತಿ, ಅವತ್ತು ಮೀನಾ ಕೂಡ ಡೆಕೋರೇಷನ್ಗೆ ಹೋಗಬೇಕು ಅಂತ ಅಂದಾಗ ಬೇಕಂತಲೇ ನನಗೆ ಹುಷಾರಿಲ್ಲ, ಕೈ ನೋವಾಗಿದೆ ಅಂತ ಹೇಳಿ ಮನೇಲೇ ಇರಿಸ್ಕೊಂಡೆ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಶ್ರುತಿ ಹೇಳ್ತಾಳೆ, ಕರೆಕ್ಟ್ ಮಾವ ನೀವು ಹೇಳಿದ್ದು ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ, ಅವತ್ತು ಒಂದಿನ ಮೀನನ್ಗೆ ಹೋಗಬಾರ್ದು, ಅವರು ಲೈಫ್ ಸ್ಪಾಯ್ಲ್ ಆಗಬೇಕು ಅಂತ ಹೇಳಿ ಇವ್ರು ಮಾಡಿದ್ರು. ನನಗನ್ಸಿದ ಮಟ್ಟಿಗೆ ಇವ್ರದ್ದು ಶೇರಿಂಗು ಕೂಡ ಇದರಲ್ಲಿದೆ ಅಂತ ಹೇಳಿ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಏ ಸುಮ್ಮನಿರಮ್ಮ, ಏನೋ ಶೇರು ಗೀರು ಅಂತ ಹೇಳ್ತಾ ಇದೆಯಲ್ವಾ, ಅಂಥದ್ದೇನೂ ಇಲ್ಲ, ನನ್ನ ಹತ್ರ ಡ್ಯಾನ್ಸ್ ಕಲಿಯಕ್ಕೆ ಬರ್ತಾರೆ ಅಷ್ಟೇ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಎಲ್ಲರೂ ಮಾತಾಡ್ತಾ ಇರೋವಾಗ ಅದೇ ಟೈಮಲ್ಲಿ ರೋಹಿಣಿ ಕೂಡ ಸೆಂಟ್ರಲ್ ಬಂದು, ಅಲ್ಲ ಅತ್ತೆದೇನೋ ತಪ್ಪಿಲ್ಲ, ಯಾಕೆ ಎಲ್ಲರ ಬಗ್ಗೆ ಎಲ್ಲರೂ ಅತ್ತೆ ಬಗ್ಗೆನೇ ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ನಿನಗೆ ಯಾರಾದರೂ ಕೇಳಿದ್ರಾ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ರೋಹಿಣಿ ಹೇಳ್ತಾಳೆ, ಅತ್ತೆ ನಿಮಗೋಸ್ಕರ ಮಾತಾಡಿದ್ದು ಅಂತ ಹೇಳಿದಾಗ, ನನಗೋಸ್ಕರ ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ಅಯ್ಯೋ ರೀ ನಾನೇನು ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ಅವರು ತುಂಬ ವರ್ಷದಿಂದನೇ ಕೂಡ ಈ ಫೀಲ್ಡಲ್ಲಿದ್ದಾರೆ, ಇವಳೇನೋ ಅವಳು ಸೆಂಟ್ರಲ್ ಹೋಗಿ ಇವಳೇ ಇದು ಕಡ್ಡಿಯಲ್ಲಿ ಹಚ್ತಾ ಇರೋದು, ಇವಳು ಸುಮ್ಮನೆ ಇರಬೇಕು ತಾನೇ, ಹೋಗಿ ಯಾಕೆ ಅವರಿಗೆ ಆಪೋಸಿಟ್ ಆಗಿ ನಿಂತ್ಕೋಬೇಕಲ್ವಾ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಶಾಂತಿ, ಇದೊಂದೇ ಸಲ ಅಲ್ಲ, ತುಂಬ ಸಲನೂ ಈ ಥರ ಮಾಡಿದ್ದಾರೆ, ಮೊನ್ನೆ ಕೈಗೆ ಏಟಾಗಿತ್ತು, ಇದೇ ಥರ ಏನಾದರೂ ಹೆಚ್ಚು ಕಮ್ಮಿ ಆಗಿ ಏನಾದರೂ ಆಗಿದ್ರೆ ಏನು ಮಾಡಬೇಕಾಯಿತು ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಹೇಳ್ತಾನೆ, ಅಪ್ಪ ಆ ಥರ ಏನಾದರೂ ಆಗಿದ್ದಿದ್ರೆ ಈ ಸೂರ್ಯ ಯಾರು ಅಂತ ನಾನು ಗೊತ್ತಲ್ವಾ, ತೋರಿಸ್ತಾ ಇದ್ದೆ ನಾನು ಅಂತ ಹೇಳಿ ಹೇಳ್ತಾನೆ ಸೂರ್ಯ. ರಂಗನಾಥ್ ಅವ್ರು ಹೇಳ್ತಾರೆ, ಶಾಂತಿ ಅಂಥವ್ರ ಸವಾಸ ನೀನು ಮಾಡೋಕ್ಕೆ ಹೋಗಬೇಡ, ಅಂಥವ್ರಿಗೆ ನೀನು ಯಾಕೆ ಕ್ಲಾಸಿಗೆ ತೊಗೊಳ್ತೀಯ, ಅವರಿಗೆಲ್ಲ ಬಿಟ್ಟು ಸುಮ್ಮನೆ ಇರು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಶಾಂತಿ ಹೇಳ್ತಾಳೆ, ಅಲ್ಲ ಇನ್ನು ಎಲ್ಲ ನಾನೇ ಮಾಡಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಹೌದು, ಇವ್ರು ವಿಶಾಲಾಕ್ಷಿನೇ ಇವ್ರು ದುಡ್ಡು ಕದ್ದಿದಾರಂತ ಹೇಗೆ ಗೊತ್ತಾಯ್ತು ಇವರಿಗೆ, ಹೇಗೆ ಗೊತ್ತು ಅಂತ ಹೇಳಿ ಹೇಳ್ತಾರೆ ಶಾಂತಿ. ಅದಕ್ಕೆ ರವಿ ಹೇಳ್ತಾನೆ, ಅಮ್ಮ ಅದು ಅಂದರೆ ಅತ್ತಿಗೆ ದುಡ್ಡು ಅವು ವಿಶಾಲಾಕ್ಷಿ ಅವ್ರ ಕಬೋರ್ಡಲ್ಲೇ ಇತ್ತು ಅಂತ ಹೇಳಿ ಹೇಳಿದಾಗ ಶಾಂತಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.